ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಇದು ಅಮ್ಮನ ಮನೆ ದೇವರು ಅಂದರೆ ದೇವಸ್ಥಾನ ಮನೆಯಲ್ಲಿ ಇರೋದು. ಇವಾಗ ದೇವಿ ದರ್ಶನ ಮಾಡ್ಕೊತಾ ಇದ್ದೀನಿ ನಾನು. ಮಹಾಕಾಳಿ ದೇವಿ ದರ್ಶನ ಮಾಡಿರುವಂಥದ್ದು. ನೋಡಿ ದೇವರ ಮನೆ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ದೇವಿ ದರ್ಶನ ಮಾಡಿಬಿಟ್ಟು ಆಮೇಲೆ ಶೇರ್ ಮಾಡೋಣ ಅಂತ ಎಂಟ್ರಿ ಕೊಟ್ಟಿದೆ. ದೇವರ ಮನೆಯಲ್ಲಿ ಹೋಗಿ ದೇವಿ ದರ್ಶನ ಮಾಡಿ ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ದೇವಿ ದರ್ಶನ ಮಾಡಿದ್ದೀನಿ. ಮತ್ತು ನೋಡಿ, ನಮ್ಮ ಪ್ರಜ್ಜು ನಾವು ಎಲ್ಲ ದೇವರ ಮನೆಯಲ್ಲಿ ಇರೋದು ಅಲಂಕಾರ ಮಾಡಿ ಹೀಗೆ ಇರುತ್ತೆ. ಯಾವಾಗಲೂ ಅಲಂಕಾರ ಮಾಡಿರುವಂಥ ಇರುತ್ತೆ ದೇವರು. ಇವಾಗ ನೋಡಿ ಆಚೆ ಬಂದಿದ್ದೆವು. ನಮ್ಮ ತಮ್ಮನ ಮಗ ಎಲ್ಲ ಇರೋದು. ಅಮ್ಮನ ಮನೆ ಹತ್ರ ವಿಡಿಯೋ ಮಾಡಿದ್ದು ಸ್ನೇಹಿತರೆ. ಇದು ನಮ್ಮ ತಂಗಿ ಮಗಳು. ನೋಡಿ, ನಮ್ಮ ಪ್ರಜ್ಜು ಇದ್ದಾನೆ. ಇವಾಗ ನಮ್ಮ ತಂಗಿಗೆ ನಾನು ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ. ನಮ್ಮ ತಂಗಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಶೋಭಾ, ರೈತನ ಸೊಸೆ ಶೋಭಾ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ. ಅವ್ರಿಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನಗಿಂತ ಚಿಕ್ಕವಳು ನಮ್ಮ ತಂಗಿ. ಅವ್ರ ಮಗ ಚಿಕ್ಕವನು ಆರುಷ್ ಕುಮಾರ್ ಅಂತ. ಆರುಷು ಹಾಯ್ ಮಾಡ್ತಾ ಇದ್ದಾನೆ. ನಾವು ಅಮ್ಮನ ಮನೆಯಲ್ಲಿ ಒಂದು ದೇವಸ್ಥಾನ ಹೋಗಿದ್ರು, ತುಳಜಾಪುರ್ಗೆ ಹೋಗಿದ್ರು ಅಪ್ಪ ಅಮ್ಮ. ಹಾಗಾಗಿಬಿಟ್ಟು ಊರಿಗೆ ಹೋಗಿದ್ದೀವಿ. ಅಲ್ಲಿ ವಿಡಿಯೋ ಮಾಡೋನು ಇಬ್ಬರು ಸೇರಿ ಅಂತ ವಿಡಿಯೋ ಮಾಡಿದ್ದು ಸ್ನೇಹಿತರೆ. ಇವಾಗ ನೋಡಿ, ಅಂಕಿತಾ, ಶೋಭನ್ ಮಗಳು ಅಂಕಿತಾ, ಮತ್ತು ಅರ್ಪಿತಾ, ಮತ್ತು ಆರುಷು, ಮತ್ತು ಕುಮಾರು ದೊಡ್ಡವನು. 4 ಜನ ಮಕ್ಕಳು ಶೋಭಾಗೆ. ನೋಡಿ, ಆರುಷು, ಕುಮಾರು, ಅರ್ಪಿತಾ, ಅಂಕಿತಾ 4 ಜನ ಮಕ್ಕಳು. ಅಂಕಿತಾ ಅಂದರೆ ಚಿಕ್ಕ ಮಗಳು. ಹಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ. ತುಂಬ ಚೆನ್ನಾಗಿದ್ದಾಳೆ ಚಿಕ್ಕ ಮಗಳು. ಇವಾಗ ನೋಡಿ, ಅಡುಗೆ ರೆಡಿ ಮಾಡ್ಕೊತಾ ಇದ್ದೀವಿ ಸ್ನೇಹಿತರೆ. ಅಂದರೆ ಮಟನ್ ಊಟ ಮಾಡಬೇಕು. ಹಾಗಾಗಿಬಿಟ್ಟು ಮಟನ್ ಸಾಂಬಾರು ಮಾಡ್ತಾಯಿದ್ದೀವಿ. ಯಾಕೆಂದರೆ ರಿಲೇಟಿವ್ ಎಲ್ಲರೂ ಊಟಕ್ಕೆ ಬರ್ತಾರಲ್ಲ ಅಮ್ಮನ ಮನೆಯಲ್ಲಿ. ಹಾಗಾಗಿಬಿಟ್ಟು ನಾನು ಸಾಂಬಾರು ಮಾಡ್ತಾಯಿದ್ದೀನಿ, ನಮ್ಮ ತಂಗಿ ರೊಟ್ಟಿ ಮಾಡ್ತಾಯಿದ್ದಾರೆ. ನೋಡಿ, ಇವಾಗ ಸಾಂಬಾರು ಒಗ್ಗರಣೆ ಹಾಕಬೇಕಲ್ಲ. ಮನೇಲೆಲ್ಲ ಇದು ಸೀಟ್ ಹಾಕಿದ್ದಾರೆ ಸ್ನೇಹಿತರೆ. ಸೀಟ್ ಥರ ಹಾಕವ್ರೆ. ಒಲೆ ಮೇಲೆ ನಮ್ಮ ತಂಗಿ ರೊಟ್ಟಿ ಮಾಡ್ತಾಯಿರೋದು. ನನ್ನ ಮಟನ್ಗೆ ಸಾಂಬಾರಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ರುಬ್ಬಿರುವಂಥ ತೆಂಗಿನಕಾಯಿ ಮತ್ತು ಶುಂಠಿ, ಟೊಮಾಟೊ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿರೋದು. ಪೇಸ್ಟನ್ನು ಮಾಡಿಬಿಟ್ಟು ಎಣ್ಣೆಯಲ್ಲೇ ಹಾಕ್ಕೊತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಕ್ಯಾಮ್ರಾ ಕ್ಲಿಯರಾಗಿ ಬರಲ್ಲ ಸ್ನೇಹಿತರೆ, ಸ್ವಲ್ಪ ಮಂಜಾಗಿ ಬರುತ್ತೆ. ಯಾಕೆಂದರೆ ಸೀಟ್ ಹಾಕಿದಾರಲ್ಲ ಅಡುಗೆ ಮಾಡೋಕ್ಕೆ. ಒಲೆ ಮೇಲೆಲ್ಲ ಮನೆ ಕಪ್ಪಗಾಗುತ್ತೆ ಅಂತ ಸಪ್ರೇಟಾಗಿ ಒಲೆ ಮೇಲೆ ರೊಟ್ಟಿ ತಟ್ಟೋಕ್ಕೆ ಅಂತ ಸಪ್ರೇಟಾಗಿ ಮಾಡ್ಕೊಂಡಿರೋದು. ನಾನಿಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಊಟಕ್ಕೆ ಬರ್ತಾರಲ್ಲ ನೆಂಟರುಗಳು. ಹಾಗಾಗಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ತಂಗಿ ನೋಡಿ ಹಿಟ್ಟು ಕಲಿಸ್ತಿದ್ದಾಳೆ ಎಷ್ಟೊಂದು. ನೋಡಿ, ಅವಳೇ ಮಾಡ್ತಾಳೆ ರೊಟ್ಟಿ. ಸುಮಾರು ರೊಟ್ಟಿ ಬೇಕಾಗುತ್ತೆ ಸ್ನೇಹಿತರೆ. 1 2 3 ಬುಟ್ಟಿ ತುಂಬ ರೊಟ್ಟಿ ಬೇಕಾಗುತ್ತೆ. 2 ಬುಟ್ಟಿಯಷ್ಟು ರೊಟ್ಟಿ ಮಾಡಬೇಕು ಇವಾಗ ನಮ್ಮ ತಂಗಿ. ನಾನು ಸಾಂಬಾರು ಮಾಡ್ತಾಯಿದ್ದೀನಿ, ಅವಳು ರೊಟ್ಟಿ ಮಾಡ್ತಾಯಿರೋದು. ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾನು. ಎಲ್ಲ ಸಾಂಬಾರು ಮಾಡಿ ವಿಡಿಯೋ ಮಾಡ್ತಾಯಿದ್ರೆ ಇಬ್ಬರು ಅಕ್ಕ ತಂಗಿ ಸೇರಿ ವಿಡಿಯೋ ಮಾಡ್ತಾಯಿದ್ದಾರೆ ಅಂತ ಮಕ್ಕಳೆಲ್ಲ ಫುಲ್ ಕಾಮಿಡಿ ಮಾಡ್ತಾಯಿದ್ರು ಸ್ನೇಹಿತರೆ. ಹಾಗಾಗಿಬಿಟ್ಟು ನಮ್ಮ ತಂಗಿ ನಾವು ನಗ್ತಾಯಿದ್ದೀವಿ. ನಗ್ತಾ ಅಡುಗೆ ಮಾಡ್ತಾಯಿದ್ದೀವಿ. ಒಂಥರ ಖುಷಿಯಾಗಿರುತ್ತೆ ಸ್ನೇಹಿತರೆ ಈ ಥರ ಅಡುಗೆ ಮಾಡಿ ಒಟ್ಟಿಗೆ ಕೆಲಸ ಮಾಡಿ. ಯಾಕೆಂದರೆ ನಮ್ಮ ಅಮ್ಮ ಮತ್ತು ನಮ್ಮ ಅತ್ತಿಗೆ ಇಬ್ಬರೇ ಕೆಲಸ ಮಾಡಬೇಕಲ್ವ. ಹಾಗಾಗಿಬಿಟ್ಟು ನಾನು ಸಾಂಬಾರು ಮಾಡಿದ್ರೆ ನಮ್ಮ ತಂಗಿ ರೊಟ್ಟಿ ಮಾಡ್ತಾಳೆ. ನಮ್ಮ ಅಕ್ಕ ಸ್ಕೂಲ್ಗೆ ಹೋಗಿದ್ದಾಳೆ ದೊಡ್ಡವಳು. ಮತ್ತು ನಮ್ಮ ಅತ್ತಿಗೆ ನೀರೆಲ್ಲ ಎತ್ಕೊಬರ್ಬೇಕಲ್ಲ ಊರ ಕಡೆ ಸ್ನೇಹಿತರೆ. ನೀರ್ದೊಂದು ಪ್ರಾಬ್ಲಮ್ ಇದೆ ಸ್ವಲ್ಪ. ಅಂದರೆ ಬಾವಿಯಿಂದ ಎತ್ಕೊಬರ್ಬೇಕು. ಹಾಗಾಗಿಬಿಟ್ಟು ನೀರೆಲ್ಲ ನಮ್ಮ ಅತ್ತಿಗೆನ ಎತ್ಕೊಬರ್ತಾಳೆ ನೀರೆಲ್ಲ. ಅದಕ್ಕೆ ನಾವು ಸಾಂಬಾರು ಮಾಡಿಬಿಡೋಣ, ನಮ್ಮ ತಂಗಿ ರೊಟ್ಟಿ ಮಾಡ್ತಾಳೆ. ನಾನು ಸಾಂಬಾರು ಮಾಡಿ ಮತ್ತು ಬಾಂಡೆ ತಿಕ್ಕಬೇಕು. ಹಾಗಾಗಿಬಿಟ್ಟು ನಾನು ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ. ಮಸಾಲೆ ಐಟಮ್ ಎಲ್ಲ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ನಾನು ಮಟನ್ ಸಾಂಬಾರಿಗೂ ಏನೇನು ಬೇಕು ನಾನೆಲ್ಲ ವಿಡಿಯೋದಲ್ಲಿ ಇದು ಹಾಕಬೇಕಂತ ಏನೂ ಹೇಳಿಲ್ಲ, ಎಲ್ಲ ತೋರಿಸ್ತಾ ಇದ್ದೀನಿ ಏನೇನು ಹಾಕ್ಕೊತಾ ಇದ್ದೀನಿ ಅಂತ. ಮಸಾಲೆ ಐಟಮ್ ಎಲ್ಲ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಅಲ್ಲಿ ಅಂದರೆ ಮಕ್ಕಳು ತುಂಬ ನಗಿಸ್ತಾಯಿದ್ರು, ಹಾಗಾಗಿಬಿಟ್ಟು ಮಾತಾಡೋಕ್ಕಾಗಿಲ್ಲ. ನೀವೇ ನೋಡಿ, ಇಷ್ಟು ಮಟನ್ ಇದೆ. ಇದು ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ಮಾಡಬೇಕು. ಅಂದರೆ ಜನಗಳು ಊಟಕ್ಕೆ ಬರ್ತಾರಲ್ಲ ಅವ್ರಿಗೆಲ್ಲ ಊಟ ಕೊಡಬೇಕು. ಹಾಗಾಗಿಬಿಟ್ಟು ಈ ಒಂದು ಪಾತ್ರೆಯಲ್ಲಿ ಮಾಡಿ ಮತ್ತು ಇನ್ನೊಂದು ಪಾತ್ರೆಯಲ್ಲಿ ನಾನು ಸಾಂಬಾರನ್ನ ಮಾಡ್ತೀನಿ. ಸದ್ಯಕ್ಕೆ ಇದು ಬೇಯಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ನೋಡಿ ಒಗ್ಗರಣೆ ಹಾಕಿ ನೋಡಿ ಫ್ರೈನ ಮಾಡ್ತಾಯಿದ್ದೀನಿ.
ಈ ಥರ ಚೆನ್ನಾಗಿ ಫ್ರೈ ಜಾಸ್ತಿ ಸಾಂಬಾರು ಎಲ್ಲೂ ಹೋದ್ರೂ ಸಾಂಬಾರು ನಾನೇ ಮಾಡ್ತೀನಿ ಸ್ನೇಹಿತರೆ. ಅಮ್ಮನ ಮನೆಗೆ ಹೋದರೆ ನಾನೇ ಸಾಂಬಾರು ಮಾಡ್ತೀನಿ. ಎಲ್ಲರೂ ನನಗೆ ಹಚ್ತಾರೆ, ಅದು ಯಾಕೋ ಅಂತ ಗೊತ್ತಿಲ್ಲ. ಸಾಂಬಾರು ಚೆನ್ನಾಗಿ ಮಾಡ್ತೀಯ ಅಕ್ಕ, ನೀನೇ ಮಾಡು ಅಂತ ಹೇಳ್ತಾರೆ. ಹಾಗಾಗಿಬಿಟ್ಟು ನಾನೇ ಮಟನ್ ಸಾಂಬಾರೆಲ್ಲ ಜಾಸ್ತಿ ನಾನೇ ಮಾಡ್ತೀನಿ. ಖಾರದ ಪೌಡ್ರ್ ಎಲ್ಲ ಹಾಕ್ಕೊಂಡಿದ್ದೀನಿ. ಖಾರದ ಪೌಡ್ರ್ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಅಂದರೆ ಜಾಸ್ತಿ ಮಾಡಬೇಕಲ್ಲ, ಹಾಗಾಗಿಬಿಟ್ಟು ಸ್ವಲ್ಪ ಜಾಸ್ತಿ ಖಾರ ಮಾಡ್ತೀನಿ. ಬಿಂದಿಗೆಯಿಂದ ನೀರು ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಬಿಸಿನೀರು ಅಂದರೆ ಸ್ವಲ್ಪ ಸ್ವಲ್ಪ ಹಾಕಬೇಕಲ್ವ, ಬಿಸಿನೀರು ಹಾಕೋಕ್ಕಾಗಲ್ಲ. ಅದಕ್ಕೆ ನಾನು ಬಿಂದಿಗೆ ತಗೊಂಡು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಸಾಂಬಾರು ರೆಡಿ ಆಗ್ತಾಯಿದೆ ನೋಡಿ. ಇದು ಕುದಿಬೇಕು, ಸಾಂಬಾರು ರೆಡಿ ಆಗಬೇಕು. ಮಕ್ಕಳು ತುಂಬ ನಗಿಸ್ತಾಯಿದ್ರು. ಸ್ವಲ್ಪ ಕ್ಯಾಮ್ರಾ ಕ್ಲಿಯರಾಗಿ ಬಂದಿಲ್ಲ, ಅಲ್ಲಿ ಸ್ವಲ್ಪ ಲೈಟು ಇರಲಿಲ್ಲ ನೋಡಿ. ನಮ್ಮ ತಂಗಿ ರೊಟ್ಟಿ ಮಾಡ್ತಾ ಇರುವಂಥದ್ದು. ಅವಳು ಸಾಂಬಾರು ಮಾಡು ಅಂದರೆ ಬೇಡ ಅಕ್ಕ ನೀನೇ ಸಾಂಬಾರು ಮಾಡು, ನಾನು ರೊಟ್ಟಿ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ತಂಗಿ ರೊಟ್ಟಿ ಮಾಡ್ತಾಯಿರೋದು. ಒಲೆ ಮೇಲೆ ರೊಟ್ಟಿ ಸ್ನೇಹಿತರೆ. ನಾನು ಗ್ಯಾಸ್ ಸ್ಟವ್ ಮೇಲೆ ಅಂದರೆ ಗ್ಯಾಸ್ ಮೇಲೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ರೊಟ್ಟಿನೂ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ, ಮತ್ತು ಇನ್ನೊಂದು ಸಾಂಬಾರು ಮಾಡಬೇಕಲ್ಲ, ಅದಕ್ಕೆ ನಾನು ಇನ್ನೂ ರೆಡಿ ಮಾಡ್ಕೊತೀನಿ ಏನೇನು ಬೇಕು ಏನೇನು ಮಾಡಬೇಕು ಅಂತ. ಇವಾಗ ನೋಡಿ ಅದು ಸಾಂಬಾರೆಲ್ಲ ರೆಡಿ ಆಯ್ತಲ್ವಾ. ಮಟನ್ ಸಾಂಬಾರು ಆದಮೇಲೆ ಮಾಡಿರುವಂಥ ಅನ್ನ, ಬಿಸಿ ಅನ್ನ ಮಾಡಿದೆ, ವೈಟ್ ರೈಸು. ವೈಟ್ ಅನ್ನ ಮಾಡಿದ್ದು ಯಾರೂ ತಿನ್ನಲ್ಲ ಅಂತ ಹೇಳಿದ್ರು ಸ್ನೇಹಿತರೆ. ಅದಕ್ಕೆ ನಾನೇನು ಮಾಡಿದೆ, ಹೀಗಂದರೆ ಮಕ್ಕಳು ತಿನ್ನಲ್ಲ ಅಂದ್ಬಿಟ್ಟು ಈರುಳ್ಳಿ ಟೊಮಾಟೊ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿಬಿಟ್ಟು ಅದೇ ಅನ್ನಕ್ಕೆ ನಾನು ಬಿರಿಯಾನಿನ ಮಾಡಿಕೊಡ್ತಾಯಿದ್ದೀನಿ. ವೈಟ್ ರೈಸ್ ಮಾಡಿದರೆ ಮಕ್ಕಳೇನಂದ್ರು ಗೊತ್ತಾ, ನಾವು ವೈಟ್ ರೈಸ್ ತಿನ್ನಲ್ಲ ಆಂಟಿ, ರೈಸು ತಿನ್ನಲ್ಲ ಅಂತ ಹೇಳಿದ್ರಲ್ವ. ಅದಕ್ಕೆ ನಾನು ಬೆಸ್ಟ್ ಐಡಿಯಾ ಮಾಡಿದೆ. ಮಟನ್ ಎಲ್ಲ ಇತ್ತಲ್ವ, ಕುಕ್ಕರಲ್ಲಿ ಮಟನ್ ಬೇಯಿಸ್ಕೊಂಡು ಬಂದೆ, ಅನ್ನನೂ ಇತ್ತು. ಅದೇ ಅನ್ನಕ್ಕೆ ನಾನೇನು ಮಾಡಿದೆ ಗೊತ್ತಾ, ಬಿರಿಯಾನಿ ಮಾಡ್ತಾಯಿದ್ದೀನಿ. ಟೊಮಾಟೊ ಮತ್ತು ಮಸಾಲೆ ಐಟಮ್ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಕೊಟ್ಬಿಟ್ರೆ ಬಿರಿಯಾನಿ ರೆಡಿ ಆಗಿದೆ ಅಂತ ಹೇಳಿದರೆ ಮಕ್ಕಳು ತಿಂತಾರಲ್ವ. ಅದಕ್ಕೋಸ್ಕರ ನಾನು ಇಲ್ಲಿ ಬಿರಿಯಾನಿಗೆ ಮಸಾಲೆ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ವೈಟ್ ಅನ್ನ ತಿನ್ನಬೇಕಂದ್ರೆ ಮಕ್ಕಳು ಅಷ್ಟೊಂದು ಇಷ್ಟಪಡಲ್ಲ, ಹಾಗಾಗಿಬಿಟ್ಟು ನಾನು ಐಡಿಯಾ ಮಾಡಿದೆ. ಮಟನ್ನು ಇತ್ತು ಅಂದರೆ 4 ಮೇಕೆ ದೇವಸ್ಥಾನಕ್ಕೆ ಮಾಡಿದರು. ನಮ್ಮಪ್ಪ ಅವರು ತುಳಜಾಪುರಿಗೆಲ್ಲ ಹೋಗಿದ್ರಲ್ಲ, 2 ಮರಿ ಅಲ್ಲಿ ಮಾಡಿದರು. ಮತ್ತು ನಮ್ಮ ಮನೆ ದೇವರಿಗೆ 2 ಮರಿ ಮಾಡಿದರು. 4 ಮೇಕೆ ಮಟನ್ ಇತ್ತಲ್ವ, ಆ ಮಟನಿಂದ ನಾನು ಐಡಿಯಾ ಮಾಡಿದೆ, ಮಕ್ಕಳು ಅನ್ನ ಮಾಡಿದರೆ ತಿನ್ನಲ್ಲ ಅಲ್ವಾ, ಅದಕ್ಕೆ ನಾನು ಈ ಥರ ಬಿರಿಯಾನಿ ಮಾಡಿಕೊಟ್ರೆ ತಿಂತಾರಂದ್ಬಿಟ್ಟು ಈ ಥರ ಬಿರಿಯಾನಿನ ಮಾಡ್ತಾಯಿದ್ದೀನಿ ನೋಡಿ. ಖಾರದ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ಥರ ಖಾರದ ಪೌಡ್ರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ದೊಡ್ಡ ಬುಟ್ಟಿ ಇದೆ, ಸ್ವಲ್ಪ ಕ್ಯಾಮ್ರಾದಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಏನಿಲ್ಲ ಅಂದರೂ ಇದು 4 kg ಮಟನ್ ಇದೆ, 4-5 kg ಮಟನ್ ತಗೊಂಡಿದ್ದೀನಿ ಇಲ್ಲಿ. ಬಿರಿಯಾನಿ ಮಾಡಿದರೆ ಎಲ್ಲರಿಗೂ 2-3 ಪೀಸ್ ಸಿಗಬೇಕಲ್ವ, ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಮಟನ್ ಜಾಸ್ತಿ ಇತ್ತು. ಅದಕ್ಕೆ ಮಟನ್ ಈ ಥರ ಐಡಿಯಾ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಈ ಥರ ಫ್ರೈ ಆದಮೇಲೆ ಇಕ್ಕಟ್ಟಾಗುತ್ತೆ, ಆದರೂ ಮನೆಯಲ್ಲೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ಸೀಟಲ್ಲಿ ಮಾಡ್ತಾಯಿದ್ದೀವಿ ನಾವು. ಸೀಟ್ ಮನೆಯೇ ಮಾಡವ್ರೆ, ಅದು ರೊಟ್ಟಿ ತಟ್ಟಕ್ಕೆ ನೀರು ಕಾಯಿಸೋಕ್ಕೆ ಎಲ್ಲ. ಇವಾಗ ನೋಡಿ ಬೇಯಿಸಿರುವಂಥ ಅನ್ನನ ಹಾಕ್ಕೊಂಡಿದ್ದೀನಿ. ಇವಾಗ ಅನ್ನ ಹಾಕ್ಕೊಂಡಿದ್ದೀನಲ್ವ, ಅದಕ್ಕೆ ಮಿಕ್ಸ್ ಮಾಡಬೇಕು. ಅದು ಮಿಕ್ಸ್ ಮಾಡ್ತಾಯಿದ್ದೆ, ಸ್ವಲ್ಪ ಬಿಸಿ ಇರುತ್ತೆ ಅಲ್ವಾ, ಸ್ವಲ್ಪ ಬಟ್ಟೆ ಹಿಡಿದ್ಬಿಟ್ಟು ಒಂದು ಕೈಯಲ್ಲಿ ಬಟ್ಟೆ ಹಿಡಿದ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ತಾಯಿದ್ರೆ ಅದು ಬೆಂಡಾಯಿತು, ಹಾಗಾಗಿಬಿಟ್ಟು ಬೇರೆದು ಕೊಟ್ಟಲು ನಮ್ಮ ತಂಗಿ, ಇದು ತಗೋ ಅಕ್ಕ ಗಟ್ಟಿಯಾಗೈತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಬಿರಿಯಾನಿ ತಿನ್ನೋಕ್ಕೆ ಕಾಯ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ ಬಿರಿಯಾನಿ ರೆಡಿ ಆಗಿದೆ. ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಿರಿಯಾನಿಗೆ ಎಲ್ಲರೂ ಬಾಗ್ಲ ಹತ್ರ ನಿಂತಿದ್ದಾರೆ. ನಮಗೆ ಬಿರಿಯಾನಿ ಬೇಕು ಅಕ್ಕ, ನಮಗೆ ಬಿರಿಯಾನಿ ಬೇಕು ಆಂಟಿ, ನನಗೆ ಬಿರಿಯಾನಿ ಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಬೇಗ ಬಿರಿಯಾನಿ ರೆಡಿ ಮಾಡಿ ಮಕ್ಕಳು ಕೊಡಬೇಕಂತ ಬೇಗ ಬಿರಿಯಾನಿ ರೆಡಿಯಾಗಿದೆ. ನಿಮಗೆ ಬಿರಿಯಾನಿ ಹೇಗೆ ಅನ್ನಿಸ್ತು, ಸಾಂಬಾರು ಹೇಗೆ ಅನ್ನಿಸ್ತು ಅಂತ ವಿಡಿಯೋದಲ್ಲಿ ಹೇಳಿ ಸ್ನೇಹಿತರೆ. ನೋಡಿ ಇಷ್ಟೊಂದು ಸಾಂಬಾರು ಮಾಡಿದ್ದೀನಿ ನೋಡಿ. ಇಲ್ಲಿ ಸಾಂಬಾರು ರೆಡಿ ಆಯಿತು, ಇಲ್ಲಿ ಬಿರಿಯಾನಿ ರೆಡಿ ಆಯಿತು. ಆಮೇಲೆ ನೆಂಟರುಗಳು ಬರ್ತಾರಲ್ಲ ಅವರೆಲ್ಲ ಊಟ ಮಾಡ್ತಾರೆ. ನೋಡಿ ನಮ್ಮ ತಂಗಿ ಎಷ್ಟೊಂದು ರೊಟ್ಟಿ ಮಾಡವಳೆ. ಸೆಕೆ ಅಂದರೆ ಸೆಕೆ, ಹೊಗೆ ಜಾಸ್ತಿ ಸ್ನೇಹಿತರೆ ಅಲ್ಲಿ.
ಸ್ವಲ್ಪ ಗಾಳಿ ತುಂಬ ಆಷಾಢ ಗಾಳಿ ಅಲ್ವಾ, ತುಂಬ ಗಾಳಿ ಬೀಸ್ತಾ ಇದೆ. ತುಂಬ ಗಾಳಿ ಹೊಗೆ ಎಲ್ಲ ಕಣ್ಣಿಗೆಲ್ಲ ಕೆಂಪಾಗಿದೆ ನಮ್ಮ ತಂಗಿದು. ನೋಡಿ ಬಿರಿಯಾನಿ ರೆಡಿಯಾಗಿದೆ ಸ್ನೇಹಿತರೆ. ನಮ್ಮ ತಂಗಿನೂ ರೊಟ್ಟಿ ಮಾಡ್ತಾ ಇದ್ದಾರೆ. ಬನ್ನಿ ಇವಾಗ ಊಟಕ್ಕೆ ಹೋಗೋಣ. ನೋಡಿ ನಮ್ಮ ತಂಗಿ ಮತ್ತು ನಾನು ನಮ್ಮ ಮಕ್ಕಳು ಎಲ್ಲ ಊಟ ಮಾಡ್ತಾಯಿದ್ದೀವಿ. ಬನ್ನಿ ಸ್ನೇಹಿತರೆ. ನಮ್ಮ ತಂಗಿ ಚಾನಲ್ ಬಂದುಬಿಟ್ಟು ರೈತನ ಸೊಸೆ ಶೋಭಾ ಅಂತ ಚಾನಲ್ ಇದೆ. ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಎಲ್ಲರಿಗೂ ಸಪೋರ್ಟ್ ಮಾಡಿದರೆ ಒಳ್ಳೇದಲ್ವಾ. ನಮ್ಮ ತಂಗಿಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದಕ್ಕೆ ಇಬ್ಬರು ಸೇರಿ ವಿಡಿಯೋನ ಮಾಡಿದ್ದೀವಿ. ಮಟನ್ ಊಟ ಮಾಡಿದ್ದು ಮತ್ತು ರೊಟ್ಟಿ ಊಟ ಮಾಡ್ತಾಯಿದ್ದೀವಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಸ್ನೇಹಿತರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.